ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನನ್ನ ಫ್ರೆಂಡ್ದು ಮದುವೆನೂ ಇದೆ ಮತ್ತು ನಾಳೆ ನಮ್ಮ ಅತ್ತೆ ಮನೆ ಗೃಹಪ್ರವೇಶನೂ ಇದೆ. ನಾವು ಅದಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು ಆಗಲೇ 8:30 ಆಯಿತು. ನಾನು ಆಗಲೇ ಹೇಳ್ದಂಗೆ ನನ್ನ ಫ್ರೆಂಡ್ ಮದುವೆಗೆ ಹೋಗ್ಬೇಕಿತ್ತು, ತುಂಬಾ ಲೇಟ್ ಆಗಿತ್ತು. ಈ ಮಧ್ಯದಲ್ಲಿ ಟ್ರಾಫಿಕ್ ಬೇರೆ, ಇದರಲ್ಲೇ ನಮ್ಗೆ 1 ಅವರ್ ತುಂಬ ಲೇಟ್ ಆಗೋಯಿತು. ಮನೇಲಿ ಪೂಜೆ ಎಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರು ಮಾಡೋಕ್ಕೆ ಆಗಲಿಲ್ಲ, ಅದೊಂದು ಸ್ವಲ್ಪ ಲೇಟ್ ಆಯಿತು. ಈ ಟ್ರಾಫಿಕ್ ಮಧ್ಯದಲ್ಲೂ ನಮ್ಗೆ ಲೇಟ್ ಆಯಿತು. ಅದಕ್ಕೋಸ್ಕರ ನಾವು ನೈಸ್ ರೋಡಲ್ಲೇ ಹೊಂಟೋಗ್ಬಿಡೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಆ ಕಡೆ ಈ ಕಡೆ ಅಂತೂ ತುಂಬ ಗ್ರೀನರಿ ಚೆನ್ನಾಗಿತ್ತು ನೈಸ್ ರೋಡಲ್ಲಂತೂ. ಸೊ ಅದಕ್ಕೋಸ್ಕರ ಅದನ್ನೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡೆ. ಚನ್ನಪಟ್ಟಣ ಹತ್ರ ಹೋದ್ಮೇಲೆ ತುಂಬ ಮಳೆ ಸ್ಟಾರ್ಟ್ ಆಗಿಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಕೇಳಿದೆ, ನಾನು ಹೋಗ್ತಾ ಇರೋದೆ ಮದುವೆಗೆ, ತುಂಬ ಲೇಟು, ನೀವೆಲ್ಲ ಇದ್ದೀರಾ ಮದುವೆಯಲ್ಲಿ ಇಲ್ಲ ಹೊಂಟೋದ್ರಾ ಅಂತ. ಅದಕ್ಕೋಸ್ಕರ ಇದ್ದೀವಿ ಬಾರೆ ಅಂತಲೇ ಹೇಳಿದ್ರು. ಒಂದು ಸ್ವಲ್ಪ ಫ್ರೆಂಡ್ಸ್ ಸಿಗೋದೆ ಅಪರೂಪ, ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡ್ವಿ. ನಾನು ಇಲ್ಲಿಂದ ಗೃಹಪ್ರವೇಶಕ್ಕೆ ಹೋಗ್ಬೇಕಿತ್ತಲ್ಲ, ಅಮ್ಮನ ಮತ್ತು ತಂಗಿದಿರನ್ನ ಕರ್ಕೊಂಡು ಹೋಗೋಣ ಅಂತ ನಾವು ಬೋರಾಪುರಕ್ಕೆ ಬಂದ್ವಿ. ಪಾಪು ಅಂತೂ ತುಂಬ ಫುಲ್ ಹ್ಯಾಪಿಯಾಗಿ ಆಟ ಆಡ್ತಾ ಇದ್ದ. ಅವನದೇ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ, ಅವ್ನು ಚೆನ್ನಾಗಿ ಆಟ ಆಡ್ತಾ ಇರೋದು ನೋಡಿ. ಮದುವೆನ ಮುಗಿಸ್ಕೊಂಡು ನಾವು ಬೋರಾಪುರಕ್ಕೆ ಬಂದ್ವಿ, ನಮ್ಮ ಅಮ್ಮನ ಮನೆಗೆ. ಇಲ್ಲಿಂದ ಹೋಗೋಣ ಅಂತ ಲಕ್ಷ್ಮೀ ಸಾಗರಕ್ಕೆ. ನಾವು ನಮ್ಮ ಹೊಲದ ಕಡೆಯಿಂದನೇ ನಾವು ಹೋಗ್ಬೇಕಾಗಿರೋದು. ನಮ್ಮ ಪಾಪು ಟೊಮೊಟೊ ಅಂತ ಇದ್ದ. ಅವ್ನಿಗೆ ಒಂದು ಸ್ವಲ್ಪ ಗಾಡಿನ ನಿಲ್ಲಿಸ್ಬಿಟ್ಟು ಅವ್ನಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಹಂಗೆ ವಿಡಿಯೋನು ಮಾಡಿಕೊಂಡೆ ನಾನು. ಈ ದೇವಸ್ಥಾನ ಮಾದೇಶ್ವರನ ದೇವಸ್ಥಾನ ಅಂತ. ಇಲ್ಲಂತೂ ಚೆನ್ನಾಗಿ ಜಾತ್ರೆ ಎಲ್ಲ ಮಾಡ್ತಾರೆ. ನನಗಂತೂ ಚಿಕ್ಕ ವಯಸ್ಸಿಂದ ಈ ಜಾತ್ರೆಗೆ ಹೋಗ್ಬೇಕು ಅಂದರೆ ತುಂಬಾ ಇಷ್ಟ ಆಯ್ತಿತ್ತು. ನಾವು ಆನ್ ದ ವೇ ರೀಚ್ ಆದ್ವಿ ನಮ್ಮ ಮಾವನ ಮನೆ ಹತ್ರ. ಅಲ್ಲಿ ತುಂಬ ಜನ ಎಲ್ಲ ಬಂದಿದ್ದರು. ಅಲ್ಲಿ ಬಂದಾದ್ಮೇಲೆ ನನಗೆ ಒಂಥರ ಆಗೋಯ್ತು, ನಾನು ಬೇಗ ಬರಬೇಕಿತ್ತು. ಈ ಪಾಪು ಅಂತೂ ನಮ್ಮ ಅಕ್ಕನ ಮಗಳು ತುಂಬ ಕ್ಯೂಟಾಗಿ ಅವಳೆ. ಗೃಹಪ್ರವೇಶಕ್ಕೆ ಆಲೇ ನಮ್ಮ ದೊಡ್ಡಮ್ಮವ್ರ ಮಕ್ಕಳೆಲ್ಲ ತುಂಬ ಕ್ಯೂಟಾಗಿ ರೆಡಿ ಆಯ್ತಾ ಇದ್ರು. ನಾವಂತೂ ಅದೇ ತಕ್ಷಣ ಎಂಟ್ರಿ ಕೊಟ್ಟನಲ್ಲ, ಅವ್ರು ನೋಡಿರಲಿಲ್ಲ ನಾನು ವೀಡಿಯೋ ಮಾಡೋದನ್ನ. ಅವಳು ನೋಡಿ ಒಂದು ಸ್ವಲ್ಪ ಶಾಕ್ ಆದ್ಲು. ಹಾಯ್ ಮಾಡಕ್ಕ, ನೀವು ಬ್ಲಾಗ್ ಮಾಡಿದ್ರಿ ಅಂತ ಕಂಡು ಹಿಡಿತಾ ಇದೆಯಲ್ವಾ. ಇವಳು ನಮ್ಮ ಶ್ವೇತಕ್ಕನ ಮಗಳು, ತುಂಬ ಕ್ಯೂಟಾಗಿ ಆಟ ಆಡ್ತಾ ಇದ್ಲು. ಅವಳನ್ನ ಎತ್ಕೊಂಡು ಒಂದು ಪರ್ಸ್ ಕೊಡು ಅಂತ ಕೇಳಿದೆ. ಇವ್ರು ನಮ್ಮ ದೊಡ್ಡಮ್ಮ, ಇವ್ರಿಗೂ ಹಾಯ್. ಹೆಣ್ಮಕ್ಳಿಗೆ ಕನ್ನಡಿ ಅಂದರೆ ಎಷ್ಟು ಇಷ್ಟ ಅಂತ ಗೊತ್ತೇ ಇರುತ್ತೆ ಹೆಣ್ಮಕ್ಳಿಗೆ. ನನಗಂತೂ ಕನ್ನಡಿ ನೋಡಿದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಇದೇನೇ ಸತ್ಯನಾರಾಯಣ ಪೂಜೆಗೆಲ್ಲ ಅಲಂಕಾರ ಮಾಡಿದ್ರು ದೇವ್ರಿಗೆ. ಅದ್ ಮಾಡ್ತಿದ್ರು. ಇವತ್ತು ಎಲೆ ತುಂಬಾ ಅನ್ನ ಇದೆ, ತಿನ್ನೋ ಭಾಗ್ಯ ಇಲ್ಲ, BP ಶುಗರು ಅಂತೇಳಿ ಅನ್ನವನ್ನ ತ್ಯಜಿಸ್ಬಿಡ್ತಾ ಇದೀವಿ. ಅದಕ್ಕೆ ಅನ್ನ ತಿನ್ನದ ಮನೆಗೆ ಕನ್ನ ಹಾಕ್ಬೇಡಿ ಅಂತೇಳಿ ಈ ಅನ್ನವನ್ನ ಹಾಕುವಂತ ಉದ್ದೇಶ ಅದಕ್ಕಾಗಿರ್ತದೆ. ನಾವು ಐಟಮ್ಗಳನ್ನ ಲೆಕ್ಕ ಹಾಕಬಾರ್ದು, ಅನ್ನ ತಿನ್ನಂತ ಯೋಗ ಬಲ ನಾವು ಪಡಿಬೇಕು ಅಂತೇಳಿ. ಅದಕ್ಕೆ ಈ ಮನೆಯಲ್ಲಿ ಅಕ್ಕ ತಂಗಿ ಬಂಧು ಬಳಗ ಎಲ್ಲರೂ ಸೇರಿ ನಮ್ಮ ಅಪ್ಪನ ಮನೆಗೆ ಹೆಚ್ಚಲಿ ಅಂತೇಳಿ. ನೀನಾದ್ರೂ ಅಷ್ಟೇ ಕೆಂಪಪ್ಪ, ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳುಗಳನ್ನ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ರು ನೀನು ಒಡವೆ ಐಶ್ವರ್ಯಗಳನ್ನ ಕೊಡುವುದು ಬೇಕಾಗಿಲ್ಲ. ಅವತ್ತಿನ ದಿವಸಕ್ಕೆ ಹೆಣ್ಮಕ್ಳನ್ನ ಬಾಯಿ ತುಂಬ ಕರೆದಿ ಕಳಿಸುವಂತ ವಿಚಾರ ನಿನ್ನಲ್ಲಿರ್ಬೇಕು. ಬಂದವರು ಸಹಿತ ನಮ್ಮ ಅಣ್ಣನ ಮನೆ, ನಮ್ಮ ಅತ್ತಿಗೆ ಅವಳೆ, ಅದೆಲ್ಲ ಮನಸ್ಸಲ್ಲಿ ತಗೋಬಾರ್ದು. ಕಸ ಗುಡಿಸೋತ ನಿಮ್ಗೆ ಹಿಡ್ದು ರಾಣಿಯಾಗಿ ಮೆರೆಯುವಂತಹ ಅಧಿಕಾರ ನಿಮ್ಗಿರುತ್ತೆ. ಅದೇ ರೀತಿ ನಮ್ಮ ಅಪ್ಪನ ಮನೆ ಯಾವತ್ತೂ ಸದಾ ಸಮೃದ್ಧಿಯಿಂದ ಕೂಡಿರ್ಲಿ ಅಂತೇಳಿ ಅವರು ಆಶಿಸ್ತಾರೆ. ಭಗವಂತ ನಮ್ಮೆಲ್ರಿಗೂ ಸಹ ಕುಟುಂಬ ಸಮೇತ ಹೀಗೆ ಒಗ್ಗಟ್ಟಿರಲಿ, ಎಲ್ರಿಗೂ ಭಗವಂತ ಆಯುಸ್ಸು ಆರೋಗ್ಯವನ್ನ ಕೊಡ್ಲಿ ಅಂತೇಳಿ ನೀವು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ. ಆ ಅಕ್ಷತೆನ ಈ ಚಪ್ಪರಕ್ಕೆ ತಗೊಂಡು ಎಸ್ಬೇಕು. ಅಂದ್ರೆ ಆಕಾಶ ಎತ್ತರಕ್ಕೆ ಬೆಳೆಯೋಕ್ಕಾಗಲ್ಲ, ನಾವು ಮನೆ ಚಪ್ಪರಕ್ಕೆ ಎತ್ತರಕ್ಕಾದ್ರೂ ಬೆಳವಣಿಗೆ ಕೊಡಪ್ಪ ಅಂತೇಳಿ.
ಇಷ್ಟೇ ಎಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ಅವರು ಐನವರು ಎಲ್ಲರೂ ಫ್ಯಾಮಿಲೀಸ್ನೆಲ್ಲ ಕರೆಸ್ಬಿಟ್ಟು ಒಬ್ಬೊಬ್ಬರೇ ಒಳಗಡೆ ಹೋಗಿ ಬಲ್ದಗಾಲ ಹಾಕಿ ಅಂತ ಹೇಳಿದ್ರು. ಇವರಂತೂ ಒಂದೊಂದು ಶ್ಲೋತ್ರನೂ ಅದಕ್ಕೆ ಅರ್ಥಪೂರ್ಣವಾಗಿ ನಮಗೆ ತಿಳಿಸಿ ಹೇಳ್ತಾರೆ, ಏನಕ್ಕೆ ಇದು ಏನಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂತ. ನನಗಂತೂ ಆರ್ಟ್ಫುಲ್ಲಿ ಹೇಳ್ಬೇಕಂದ್ರೆ ಇವ್ರು ಮಾಡೋ ಪೂಜೆ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಅವ್ರು ಒಂದೊಂದು ಮಾತನ್ನು ಇನ್ನೊಂದು ಸ್ವಲ್ಪ ಕೇಳೋಣ ಅಂತಲೇ ಅನ್ನಿಸ್ತಿತ್ತು. ನಾನು ಇವ್ರ ಥರ ಪೂಜೆ ಮಾಡೋರು ನಾನು ಎಲ್ಲೂ ನೋಡಿರಲಿಲ್ಲ. ಸಖತ್ತಾಗಿ ಮಾಡಿದ್ರು ಅಂತೂ ಪೂಜೆ ಅಂತೂ. सर्वं देवताभ्यो नमस्ते हे ब्रह्म कमल आधारायं सर्वो सर्वगणास्तन् ओम यारो ग्लास हाकना आपको पता क्या करता सुत्तु बड़ा ಇದೇ ನೋಡಿ ಮನೆ ಎಂಟ್ರೆನ್ಸಿಂದ ಈ ಥರ ಕಾಣಿಸುತ್ತೆ. ರಾತ್ರಿ ಊಟಕ್ಕೆ ದೇವಸ್ಥಾನದಲ್ಲೇ ಮಾಡಿಸಿದ್ರು. ಊಟ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ದೊಡ್ಡಮ್ಮ ಅಂತ ಹೇಳಿದ್ನಲ್ಲ, ಇವ್ರೊಂದು ಸ್ವಲ್ಪ ಜೋಕ್ಸ್ ಥರ ಮಾತಾಡ್ತಾ ಇದ್ರು. ಅದಕ್ಕೋಸ್ಕರ ಇವ್ರು ವಿಡಿಯೋ ಮಾಡ್ಕೊಂಡೆ ನೋಡಿ. ಅವ್ರ ಸೀರೆ ಒಂದು ಸ್ವಲ್ಪ ಮಂಚದ ಕೆಳಗಡೆ ಸಿಗಾಕೊಂಡ್ಬಿಟ್ಟಿತ್ತು. ರಾತ್ರಿ ಹಂಗೆ ಒಂದು ಸ್ವಲ್ಪ ಜೋಕ್ಸ್ ಮಾಡಿಕೊಂಡು ಮಲಗಿದ್ದು ಲೇಟ್ ಆಯಿತು. ಬೆಳಗ್ಗೆ 4 ಗಂಟೆಗೆ ಎಬ್ಸಿದ್ರು. ಬಿಸಿಲು ನೀರು ತಗೊಬರೋಣ ಅಂತ ಸ್ನಾನ ಮಾಡಿಕೊಂಡು ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಅತ್ತೆ ಮಾವ ಹಸುಗೆ ಪೂಜೆ ಮಾಡಿ ಇನ್ನೊಂದು ಚಿಕ್ಕ ಕರುನೂ ಇತ್ತು, ಅದಕ್ಕೂ ಪೂಜೆ ಮಾಡಿದ್ರು. ಎಲ್ಲರೂ ಪೂಜೆ ಮಾಡಾದ್ಮೇಲೆ ಹಂಗೆ ವಿಡಿಯೋ ಮಾಡಿಕೊಂಡೆ. ಇವರೆಲ್ಲನೂ ವ್ಲಾಗ್ ಮಾಡ್ತೀಯ ಅಲ್ವಾ, ಮಾಡು ವಿಡಿಯೋ ಮಾಡ್ಕೊ ಅಂತ ಅಂದರು. ಮಾಡಿಕೊಂಡೆ ನಾನು. ಈ ಕರು ಅಂತ ತುಂಬ ಕ್ಯೂಟಾಗಿತ್ತು. ಬಿಸಿಲು ನೀರೆಲ್ಲ ತಗೊಬಂದಾದ್ಮೇಲೆ ನಮ್ಮ ಶ್ವೇತಕ್ಕ ಅಂತೂ ದೇವ್ರ ಮನೆಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು, ಲಕ್ಷ್ಮಿ ಕುಣಿಸಿದ್ರು. ಅಲ್ಲಿಂದ ಬಂದು ನಾವು ರೆಡಿಯಾಗಿ ತಿಂಡಿ ತಿನ್ನೋಣ ಅಂತ ಹೋದ್ವಿ. ಬೆಳಗಿನ ತಿಂಡಿ ಪಲಾವ್ ಮಾಡಿಸಿದ್ರು, ಚಟ್ನಿ. ಇಲ್ಲಿ ಹಸುಗಳಿಗೆ ಅಂತಲೇ ಪೆಂಡಲ್ ಹಾಕ್ಸಿ ಹಸುಗಳಿಗೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಮನೆ ಗುರುಪ್ರವೇಶ ಮನೆ ನೋಡೋಕ್ಕಿಂತ ಹಸುಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋದೇ ಜಾಸ್ತಿ ಆಗಿತ್ತು. ಎಲ್ಲ ನೆಂಟರೆಲ್ಲ ಹೋದ್ಮೇಲೆ ಹಂಗೆ ಒಂದು ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ನಾವೆಲ್ಲ ಸೇರಿಕೊಂಡು. ಇವರು ನಮ್ಮ ಮಾವನ ಫ್ರೆಂಡ್ಸು. ಅವ್ರಿಗೆ ಬೆಳಗ್ಗೆ ಬರೋಕ್ಕೆ ಟೈಮ್ ಆಗಿರಲಿಲ್ಲ ಅಂತ ಸಂಜೆ ಟೈಮ್ ಬಂದಿದ್ರು. ಮನೆಗೆಲ್ಲ ದೃಷ್ಟಿ ಎಲ್ಲ ತೆಗೆದ್ರು, ದೃಷ್ಟಿಯಾಗಿರುತ್ತೆ ಅಂತ. ಮತ್ತು ಮನೆಯಲ್ಲಿ ಪೂಜೆ ಮಾಡಿದ್ರು. ಮನೇಲೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ. ಪೂಜೆ ಮಾಡ್ಬಿಟ್ರಿ ಸಂಜೆ ಮಾಡ್ಬಿಡ್ರಿ ನಮ್ ತಟ್ಟೆ ಹೋಗಿ ಮಡಗಿರೋ ಹಂಗೆ ಅವರೇ ಮಾಡ್ಬಿಟ್ಟು ಮಾಡ್ಬಿಟ್ರು ಹಾಗೆ ಪೂಜೆ ಮಾಡಕ್ಕೆ ಊಟ ಮಾಡ್ದ This is my brother, my sweet brother.
ಇಲ್ಲಿನ ಮತ್ತೆ ಹಸುಗಳಿಗೆ ದೃಷ್ಟಿ ತೆಗಿತಾ ಇದ್ದಾರೆ. ಬೆಳಗ್ಗೆಯಿಂದ ಹಸುಗಳ ಜೊತೆ ಎಲ್ಲರೂ ಫೋಟೋಸು ಆ್ಯಂಡ್ ವಿಡಿಯೋಸ್ ಅಂದಂತ ಎಲ್ಲ ತಗೊಂಡು ಅದಕ್ಕೆ ದೃಷ್ಟಿಯಾಗಿರುತ್ತೆ ಅಂತ ಅದಕ್ಕೆ ಆರತಿ ಮಾಡ್ತಾ ಇದ್ರು. ಅದೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ನಾನು. ಅಲ್ಲಿ ಮಜಿತ ಇಸ್ಕೋ ಚೋಲ್ಲ ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.